ನಾವು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ಕ್ರ್ಯಾಕ್ಡ್ ಹೀಲ್ಗೆ ಅಂದರೆ ಹೊಡೆದಿರೋ ಇಮ್ಮಡಿಗಳಿಗೆ ನಾವು ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು, ಮಾಡುವ ವಿಧಾನ ಏನು ಅಂತ ನೋಡೋಣ ಬನ್ನಿ. ಸೊ ನಾವು ಈ ಕ್ರೀಮ್ ಮಾಡೋದಕ್ಕೆ ಮೊದಲನೇದಾಗಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಸೊ ನೀರು ಕುದಿಯೋದಕ್ಕೆ ಬಂದಮೇಲೆ ಅದರ ಮೇಲೆ ಒಂದು ಕಪ್ಪನ್ನು ಇಟ್ಟು ಈಗ ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ವ್ಯಾಸಲಿನ್ ಆಗಿರ್ಬೋದು ಒಂದೊಂದೇ ಹಾಕ್ತಾ ಹೋಗೋಣ, ಬಿಸಿ ಆಗುತ್ತೆ. ಸೊ ಈಗ ನೀರು ಕುದೀತಾ ಇದೆ. ಈಗ ಒಂದು ಬೌಲ್ ಇಡೋಣ. ಅಲ್ಲಿ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ. ಮೇಯ್ನಾಗಿ ನಮಗೆ ವ್ಯಾಸಲಿನ್ ಏನಿದೆ ಅದು ಮೆಲ್ಟ್ ಆಗಬೇಕು. ಸೊ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀನಿ. ಕೋಕೋನಟ್ ಆಯಿಲ್, ಸ್ವಲ್ಪ ಕರ್ಪೂರ, 1 ಸ್ಪೂನ್ ಅಷ್ಟು ಕರ್ಪೂರದ ಪುಡಿ. ಫೈನಲ್ ಆಗಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೊಳ್ಳೋಣ. 2 ವಿಟಮಿನ್ ಇ ಕ್ಯಾಪ್ಸೂಲ್ ಸಾಕು. ಸೊ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ. ಇದನ್ನು ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡೋಣ, ಸಾಕು. ಸೊ ಅದು ಬಿಸಿ ಇರಬೇಕಾದ್ರೆ ಕರ್ಪೂರ ಎಲ್ಲ ಅದು ಆಟೋಮೆಟಿಕ್ ಅದೇ ಕರಗುತ್ತೆ. ಒಡೆದಿರೋ ಇಮ್ಮಡಿಗಳಿಗೆ ಹೋಮ್ ಮೇಡ್ ಆಯಿಲ್ ರೆಡಿ ಆಗಿದೆ. ಸೊ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಘಾಟ್ ತುಂಬಾ ಹೊಡಿತಾ ಇದೆ, ಬಿಕಾಸ್ ಕರ್ಪೂರ ಹಾಕಿರೋದ್ರಿಂದ. ಅದೊಂದು ಅರೋಮಾ ಥೆರಪಿ ಅಂತ ಹೇಳ್ಬೋದು, ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಿರೋದಕ್ಕೆ. ಆ್ಯಂಡ್ ಈ ಆಯಿಲನ್ನು ನೀವು ಬರೀ ಒಡೆದಿರೋ ಇಮ್ಮಡಿಗಳಿಗೆ ಅಷ್ಟೇ ಅಲ್ಲ, ಚಳಿಗಾಲದಲ್ಲಿ ಯಾರಿಗೆ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಓವರ್ ಆಲ್ ಬಾಡಿ ಹೊಡೆದು ಉರಿತಾ ಇರುತ್ತೆ. ಸೊ ಅಂಥವರು ಇದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಯಾವುದೇ ರೀತಿಯ ರೆಡ್ನೆಸ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಏನೇ ಅಲರ್ಜಿ ಹಾಕಿದ್ರೂ ಕೂಡ ಈ ಆಯಿಲನ್ನು ಯೂಸ್ ಮಾಡೋದ್ರಿಂದ ವಾಸಿ ಆಗುತ್ತೆ ಅಂತ ಹೇಳ್ಬೋದು.